ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮಂತ್ರಿಗಳಾದಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಸಾಹೇಬ್ರೆ, ಹಿರಿಯರಾದಂಥ ಎಂ.ವೈ. ಪಾಟೀಲ್ ಸಾಹೇಬ್ರೆ, ಜಗದೇವ್ ಗುತ್ತೇದಾರ್ ಅವರೇ, ಶ್ರೀ ಯಲ್ಲಂಪ್ರಭು ಅವರೇ, ಕಮಕ್ನೂರ್ ಅವರೇ, ಮಜಾರ್ ಅವರೇ ಹಾಗೂ ಪ್ರವೀಣ್ ಅವರೇ ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು, ತಮಗೆಲ್ಲ ಗೊತ್ತಿರೋ ಹಾಗೆ ಈಗ 3-4 ವಾರದಿಂದ ನೂತನವಾದಂಥ ಸರ್ಕಾರ ರಚನೆಯಾಗಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆದ ನಂತರ ಹಲವಾರು ಸಭೆಗಳನ್ನು ನಡೆಸಿ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಮೀಟಿಂಗ್ಗಳನ್ನು ಮಾಡಿ ಒಂದು ಹೊಸ ಸಂಕಲ್ಪ ಮತ್ತು ದಿಕ್ಕನ್ನು ಈ ಸರ್ಕಾರಕ್ಕೆ ನೀಡ್ತಾರೆ. ಅವರ ಒಂದು ಸಂಕಲ್ಪ ಏನಪ್ಪ ಅಂದರೆ, ಒಂದು ಯುವ ಕರ್ನಾಟಕದ ನಿರ್ಮಾಣವಾಗಬೇಕು. ಅವರ ಒಂದು ಗುರಿ ಏನಂದರೆ, ನಮ್ಮ ಮುಂದಿನ ಕರ್ನಾಟಕದ ಭವಿಷ್ಯ ಯುವಕರ ಕೈನಲ್ಲಿದೆ. ಸೊ ಒಂದು ಯುವ ಯುಗ ಪ್ರಾರಂಭ ಮಾಡಬೇಕು. ಅದಕ್ಕೋಸ್ಕರ ಅವರು ಹೊಸ ನೀತಿಗಳನ್ನಿರ್ಬೋದು, ಹೊಸ ಉದ್ಯೋಗ ಅವಕಾಶಗಳಿರ್ಬೋದು, ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡೋದಿರ್ಬೋದು ಮತ್ತು ಹೊಸ ಯೋಜನೆಗಳನ್ನು ಅವರು ಆಲೋಚನೆ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಅವರು ಒಂದು ನೀಲಿ ನಕ್ಷೆ ತಯಾರು ಮಾಡಬೇಕು ಆರ್ಥಿಕ ಪ್ರಗತಿಗೆ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮುಂಬರುವ ದಿನಗಳಲ್ಲಿ ತಮ್ಮ ಮುಂದೆ ಸರ್ಕಾರ ವತಿಯಿಂದ ಪ್ರಸ್ತಾಪ ಆಗುತ್ತೆ. ಮತ್ತು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂಬರುವ ತಿಂಗಳು ನಮ್ಮ ರಾಜ್ಯದ ಜನರಿಗೆ ಮತ್ತು ರೈತರಿಗೆ ಭಾಳ ಕಷ್ಟದ ದಿನಗಳು ಎದುರಿಸಬೇಕಾಗ್ತದೆ. ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಮತ್ತು ಏಷ್ಯಾ, ಸೌತ್ ಅಮೇರಿಕಾ, ಪಾರ್ಟ್ಸ್ ಆಫ್ ಯುರೋಪ್ ಮತ್ತು ಆಸ್ಟ್ರೇಲಿಯಾಗೂ ಕೂಡ ಒಂದು ಪ್ರಕೃತಿಯ ವಿಕೋಪ. ಏನು ಮುಂಚೆ ಬರೀ ಎಲ್ ನೀನೋ ಎಫೆಕ್ಟ್ ಅಂತ ನಾವು ಕೇಳ್ತಾ ಇದ್ವಿ, ಈ ಬಾರಿ ಸೂಪರ್ ಎಲ್ ನೀನೋ ಎಫೆಕ್ಟ್ ಅಂತ ಆಗುತ್ತೆ. ಇದರಲ್ಲಿ ಹೀಟ್ ವೇವ್ ಕೂಡ ಜಾಸ್ತಿ ಆಗುತ್ತೆ, ಮಳೆ ಕೂಡ ಕಮ್ಮಿ ಆಗುತ್ತೆ, ಕೊರತೆ ಆಗುತ್ತೆ, ಮತ್ತು ಬೆಳೆಗಳಿಗೆ ಕೂಡ ಸ್ವಲ್ಪ ಸಂಕಷ್ಟ ಎದುರಾಗ್ಬೋದು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ಸಭೆ ನಡೆಸಿ ರಾಜ್ಯಾದ್ಯಂತ ನಮ್ಮ ಕುಡಿಯೋ ನೀರಿನ ಪರಿಸ್ಥಿತಿ ಇರ್ಬೋದು, ರೈತರ ಸಂಕಷ್ಟ ಇರ್ಬೋದು, ನೀರಾವರಿಯ ಸಂಕಷ್ಟಗಳಿರ್ಬೋದು, ಮೇವಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಅವರೇ ಖುದ್ದಾಗಿ ಪ್ರತಿ ಡಿವಿಷನ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅವರ ಮೊದಲನೇ ಪ್ರವಾಸ ನಾಳೆ 12:30 ಬೆಂಗಳೂರಿಂದ ಬಿಟ್ಟು ನೇರವಾಗಿ ನಿಮ್ಮ ಬೀದರ್ಗೆ ಇಳಿತಾರೆ. ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಕೊಡ್ತಾರೆ. ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಭೇಟಿ ನೀಡಿ ಅಲ್ಲಿನ ಎಲ್ಲ ಜನರ ಜೊತೆ ಆಲಿಸಿ, ಅದಾದಮೇಲೆ ಮತ್ತೆ ಬೀದರಿಗೆ ಬಂದು ಬೀದರಿಂದ ರಾತ್ರಿ ಅಷ್ಟರಲ್ಲಿ ಕಲಬುರಗಿಗೆ ಬರ್ತಾರೆ. ಬಹುಶಃ 7 ಗಂಟೆ ಆದ ನಂತರ ಅವರು 7:30-8 ಗಂಟೆ ಆಗ್ಬೋದು, ಅಥವಾ 7 ಗಂಟೆ ಆಗಿ ಇಲ್ಲಿ 6 ಗಂಟೆ ಅಂತ ಪ್ರೋಗ್ರಾಮ್ನಲ್ಲಿದೆ, ಇಲ್ಲಿ 7 ಗಂಟೆ ತನಕ ಬರ್ಬೋದು. ಸೊ ಇಲ್ಲಿ ಕಲಬುರಗಿನಲ್ಲಿ ಅವರು ಬಂದ ನಂತರ ಮೊದಲನೇ ಬಾರಿಗೆ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನು ನೀಡ್ತಾರೆ.
ಅದಾದಮೇಲೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅವರ ಒಂದು ಯಾವ ಟೈಮಿಗೆ ಬರ್ತಾರೆ ನೋಡ್ಕೊಂಡು ಬಹುಶಃ ಇಲ್ಲಿ ನಮ್ಮ ಪದ್ಧತಿಯಂತೆ ಶರಣಬಸಪ್ಪ ಅಪ್ಪ ದೇವಸ್ಥಾನ ಮತ್ತು ದರ್ಗಾಗೂ ಭೇಟಿ ನಾಳೆ ನೀಡ್ಬೋದು ಅಥವಾ ನಾಡಿದ್ದು ನೀಡ್ಬೋದು, ಡಿಪೆಂಡಿಂಗ್ ಆನ್ ಸಿ ಎಮ್ ಸಾಬ್ಸ್ ಅರೈವಲ್. ಅದಾದಮೇಲೆ ಮುಂದಿನ ನಾಡಿದ್ದು ಸುಮಾರು 9:30 ಕಲಬುರಗಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ನಾವು ನಡೆಸ್ತೀವಿ. ಸೊ ಬಹುಶಃ ಅದು ಒಂದು 2:30-3 ಗಂಟೆ ತನಕ ನಡಿಬೋದು. ನಾವು ಭಾಳ ಅಜೆಂಡಾ ಸ್ಪೆಸಿಫಿಕ್ ಟಾಸ್ಕನ್ನು ಕೊಡ್ತಾಯಿದ್ದೀವಿ. ಎಲ್ಲರ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ. ಭಾಳ ಸ್ಪೆಸಿಫಿಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ಕುಡಿಯೋ ನೀರಿರ್ಬೋದು, ನೀರಾವರಿದಿರ್ಬೋದು, ಮೇವಿರ್ಬೋದು, ಬೆಳೆದಿರ್ಬೋದು, ಮತ್ತು ರೈತರ ಸಂಕಷ್ಟದಿರ್ಬೋದು, ಮತ್ತು ನಗರಕ್ಕೆ ಕುಡಿಯೋ ನೀರುಗಳ ಸಮಸ್ಯೆ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತಾಯಿದ್ವಿ. ಬೇರೆದು ಯಾವುದಕ್ಕೂ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಸೊ ವೆರಿ ಲಿಮಿಟೆಡ್ ಅಜೆಂಡಾ. ಯಾವ ರೀತಿ ನಮ್ಮ ಪ್ರಿಪೇರ್ಡ್ನೆಸ್ ಇರುತ್ತೆ, ಡ್ರಾಟ್ ಪ್ರಿಪೇರ್ಡ್ನೆಸ್ ಇರುತ್ತೆ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು. ಸೊ ಅದು ಒಂದು 4-5 ತಾಸು ಆಗ್ಬೋದು ಮೀಟಿಂಗ್. ಅದಾದಮೇಲೆ ತಮಗೆ ಖುದ್ದಾಗಿ ಮಾನ್ಯ ಮಂತ್ರಿಗಳು ಬ್ರೀಫ್ ಮಾಡ್ತಾರೆ ಏನೇನಾಗಿದೆ ಪ್ರಾದೇಶಿಕ ಮಟ್ಟದ ಇಲಾಖೆಗಳ ಮೀಟಿಂಗ್ನಲ್ಲಿ ಅಂತ. ಅದಾದಮೇಲೆ ಅವರು ಬೆಂಗಳೂರಿಗೆ ರವಾನೆ ಆಗ್ತಾರೆ. ಸೊ ನಾಳೆ ಹೆಚ್ಚಾಗಿ ಇಲ್ಲಿ ಬೇರೆ ವಿಚಾರಗಳನ್ನು ಅವರು ಚರ್ಚೆ ಮಾಡೋದಿಲ್ಲ. ವೆರಿ ಲಿಮಿಟೆಡ್ ಟು ದ ಇಂಪೆಂಡಿಂಗ್ ಡ್ರಾಟ್. ಅದಾದಮೇಲೆ ತಮ್ಮ ಜೊತೆನೂ ಚರ್ಚೆ ಮಾಡ್ತಾರೆ. ಸೊ ಅದಕ್ಕೆ ನನ್ನ ಮನವಿ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ, ತಾವು ತಮ್ಮಲ್ಲೂ ಕೂಡ ಸಾಕಷ್ಟು ಕುತೂಹಲ ಇರ್ತದೆ ಗೊತ್ತು, ಮತ್ತು ತಮ್ಮ ನಿರೀಕ್ಷೆಯೂ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಸಮಾಲೋಚನೆ ಮಾಡಬೇಕು ಅಂತ ಇದ್ದಾರೆ. ಸೊ ಅದಕ್ಕೆ ನಾನೇ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಎಲ್ಲ ಆದಮೇಲೆ ಕೂಲಂಕುಷವಾಗಿ ತಮ್ಮ ಜೊತೆ ಒಂದು 3/4 ತಾಸು 1 ತಾಸು ಕೊಟ್ಟು ಚರ್ಚೆ ಮಾಡಲಿಕ್ಕೆ. ಸೊ ಅದಕ್ಕೂ ಕೂಡ ತಾವು ಸಹಕರಿಸ್ತೀರಾ ಅಂತ ನಿಮ್ಮ ಹತ್ರ ಸಹಕರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇದರ ಏನಾಗುತ್ತೆ, ಬೆಳಿಗ್ಗೆನೇ ನಾವು ಮಾಡಿದ್ರೆ ಇನ್ನೂ ಅಂಕಿಅಂಶಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅವರ ಗಮನಕ್ಕೆ ಸಂಪೂರ್ಣವಾಗಿ ಬಂದಿರೋದಿಲ್ಲ. ಸೊ ಆದ್ದರಿಂದ ಮೀಟಿಂಗ್ ಆದಮೇಲೆ ಅವರಿಗೆ ಒಂದು ಅರ್ಧ ತಾಸು ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಅವರಿಗೂ ಕೂಡ ಆಸಕ್ತಿ ಇದೆ. ಯಾಕಂದರೆ ಮೊದಲನೇ ಬಾರಿಗೆ ಅವರು ನಮ್ಮ ಭಾಗಕ್ಕೆ ಬರ್ತಾ ಇರೋದು. ಜನರ ನಿರೀಕ್ಷೆ ಇರುತ್ತೆ, ರೈತರ ನಿರೀಕ್ಷೆ ಇರುತ್ತೆ, ತಮ್ಮಲ್ಲೂ ಕೂಡ ನಮ್ಮ ಭಾಗಕ್ಕೆ ಅವರ ನೀಲಿ ನಕ್ಷೆ ಏನಿದೆ ಅಂತ ಕೂಡ ತಮ್ಮಲ್ಲೂ ಕೂಡ ಕುತೂಹಲ ಇರುತ್ತೆ. ಸೊ ಇವೆಲ್ಲದಕ್ಕೂ ಕೂಡ ನಾವು ಮುಗ್ಧವಾಗಿ ಅವಕಾಶ ಮಾಡಿಕೊಡ್ತೀವಿ. ತಮ್ಮದೆಲ್ಲರದು ಸಹಕಾರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಾಳೆ ವೆರಿ ಲಿಮಿಟೆಡ್ ಟು ಕಾಂಗ್ರೆಸ್ ಆಫೀಸ್ ಆ್ಯಂಡ್ ಪಾಸಿಬಲ್ ವಿಸಿಟ್ ಟು ಟೆಂಪಲ್ ಆ್ಯಂಡ್ ದರ್ಗಾ. ಡೇ ಆಫ್ಟರ್ ಟುಮಾರೋ ಇಟ್ ಈಸ್ ಲಿಮಿಟೆಡ್ ಓನ್ಲಿ ಟು ದ ಡ್ರಾಟ್ ಪ್ರಿಪೇರ್ಡ್ನೆಸ್ ಫಾರ್ ದ ಕಲ್ಯಾಣ ಕರ್ನಾಟಕ ರೀಜನ್. ಮೊನ್ನೆ ನೋಡ್ಕೊಂಡು ಬಂದವರೆಗೆ ಇಲ್ಲ, ಆ ಕ್ಲೌಡ್ ಸೀಡಿಂಗ್ದು ನಮ್ಮ ಇವರು ಹಾವೇರಿದವ್ರು ಇರ್ಬೋದು, ಪ್ರಕಾಶ್ ಕೋಳಿವಾಡವರು ಅದರಲ್ಲಿ ತಜ್ಞರಿದ್ದಾರೆ ಅದರಲ್ಲಿ. ಸೊ ಅವರು ಹೋದ ಬಾರಿ ಕೂಡ ಮಾಡಿದರು. ಅದು ಇನ್ಫ್ಯಾಕ್ಟ್ ಅವರು ಒಂದು ಖಾಸಗಿ ಬಿಲ್ ಕೂಡ ತರಬೇಕಂತ ಅವ್ರದ್ದು ಆಲೋಚನೆ ಇತ್ತು. ಬಟ್ ನೋಡೋಣ, ಅದು ಇನ್ನೂ ಸದ್ಯಕ್ಕೆ ಅದು ಕ್ಲೌಡ್ ಸೀಡಿಂಗ್ ಮಟ್ಟಕ್ಕೆ ಚರ್ಚೆ ಎಲ್ಲೂ ಆಗಿಲ್ಲ. ಇಲ್ಲ ನೋಡಿ, ವಿ ವಿಲ್ ಡೂ ಎವ್ರಿಥಿಂಗ್ ಇನ್ ಅವರ್ ಕೆಪಾಸಿಟಿ. ಏನೇ ಮಾಡಿದ್ರೂ ಕೂಡ ವೈಜ್ಞಾನಿಕವಾಗಿ ಮಾಡಬೇಕು, ಜನರಿಗೆ ಅನುಕೂಲ ಆಗಂಗೆ ಮಾಡಬೇಕು. ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡೋಕ್ಕೆ ಪ್ರಯತ್ನ ನಾವು ಮಾಡ್ತೀವಿ, ಅದರಲ್ಲಿ 2 ಮಾತಿಲ್ಲ. ಈಗ ಕಳೆದ 3 ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕ್ರಾಪ್ ಇನ್ಶೂರೆನ್ಸ್ ಬರಲಿಕ್ಕೆ ಕಾರಣಭೂತರಾಗಿದ್ದಾರೆ ನಮ್ಮ ಅಧಿಕಾರಿಗಳೆಲ್ಲರೂ. ಹಿಂದೆ BJP ಅವ್ರ ಕಾಲದಲ್ಲಿ 22 ಕೋಟಿ ರೂಪಾಯಿ ಮ್ಯಾಕ್ಸಿಮಮ್ ಬಂದಿದ್ದು. ಆದರೆ ಕಳೆದ ಒಂದೇ ವರ್ಷದಲ್ಲಿ ನಮ್ಗೆ 640 ಕೋಟಿ ಬಂದಿದೆ. ಹಾಗಂತ ಇದು ಹೇಗಾಯಿತು? ನೀವು ಯಾವಾಗಲೂ ನಮಗೆ ವಾರ್ನಿಂಗ್ ಕೊಡ್ತಾಯಿದ್ವಿ, ನೀವು ಯಾವಾಗಲೂ ನಮಗೆ ಹಿಂಗಾಗ್ತಾಯಿದೆ ಹೆಂಗಾಗ್ತಾಯಿದೆ ಅಂತ ಮಾಹಿತಿ ಕೊಡ್ತಾಯಿದ್ರಿ. ನಾವು ಅಧಿಕಾರಿಗಳಿಗೆ ಟೈಟ್ ಮಾಡ್ತಾಯಿದ್ವಿ. ಇವತ್ತು ರೈತ ಸಂಪರ್ಕ ಕೇಂದ್ರದಿಂದ ಹಿಡ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ತನಕ ಎಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಸಾವಿರಾರು ಕೋಟಿ ಬಂದಿರೋದು ಸತ್ಯ ಇದೆ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಪ್ರಯತ್ನದಲ್ಲಿ ನಾವು ಆಲಸ್ಯ ತೋರಿಸೋದಿಲ್ಲ. ದೆರ್ ವಿಲ್ ಬಿ ನೋ ಸ್ಟೋನ್ ಲೆಫ್ಟ್ ಅನ್ಟರ್ನ್ಡ್. ಬಂದಿದೆ. ನಾಳೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತಮ್ಗೆ ವಿವರಣೆ ನೀಡ್ತಾರೆ. ಬಂದಿದೆ, ಅದು ಮಾನ್ಯ ಮುಖ್ಯಮಂತ್ರಿಗಳೇ ಎಷ್ಟು ಬಂದಿದೆ ಏನು ಬಂದಿದೆ ಅಂದ್ಬಿಟ್ಟು ನಾಳೆ ತಮ್ಮ ಜೊತೆ ತಮಗೆ ಮಾಹಿತಿ ನೀಡ್ತಾರೆ.
ಈಗ ನಮಗೆ ನಾನು ಹೇಳ್ದಂಗೆ ಒಂದು 2-3 ದಿನದಿಂದ ಅಲ್ಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ನಮಗೆ ವಿರಾಮ ಆಗಿದೆ. ಇನ್ನು 45 ದಿನಕ್ಕಂತೂ ನಮಗೆ ಸಮಸ್ಯೆ ಆಗೋದಿಲ್ಲ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಬಟ್ ಅದನ್ನು ಕೂಡ ನಾವು ಭಾಳ ನಿಗಾ ವಹಿಸಿದ್ದೀವಿ ನಾವು ಅದನ್ನು. ಅದಕ್ಕೂ ಕೂಡ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ. ಇದು ಏನು ನಮ್ಮ ಟೆಕ್ಸ್ಟೈಲ್ ಪಾರ್ಕ್ದೇನು ಮೊನ್ನೆ 320 ಕೋಟಿ ರೂಪಾಯಿ ನಾವು ಅನುಮೋದನೆ ನೀಡಿದ್ದೀವಿ. ಅದಕ್ಕೂ ಕೂಡ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ಮತ್ತು ಅದರದ್ದೇ ಇನ್ನೂ ಒಂದು 50 ಕೋಟಿ ಹೆಚ್ಚು ಹಾಕಿ ತಾವು ಏನು ಹೇಳ್ತಾ ಇದ್ರೆ ಶುದ್ಧ ಕುಡಿಯೋ ನೀರಿದು ಅದನ್ನು ಕೂಡ ಅದಕ್ಕೆ ಪ್ಲ್ಯಾನ್ ಇದೆ. ಅದು ನಾನು ನಾಳೆ ನಿಮ್ಗೆ ಕೊಡ್ತೀನಿ ಮಾಹಿತಿ. SIR ತೆರಳಿಸುವ ಜವಾಬ್ದಾರಿ ಯಾರ್ದು ಸರ್? ಕಾಂಗ್ರೆಸ್ ಪಾರ್ಟಿದ, ಸರ್ಕಾರದ? ಅದು ಯಾರು ಮಾಡಿಸ್ಬೇಕು ಸರಿಯಾಗಿ? ಎಲೆಕ್ಷನ್ ಕಮಿಷನ್. ನೋ, ವಿ ಆರ್ ನಾಟ್ ಇನ್ ಚಾರ್ಜ್ ಆಫ್ BLOs. ನಮ್ಮ ಸರ್ಕಾರಿ ಅಧಿಕಾರಿಗಳು ಹೌದು, ಆದರೆ ಒಂದು ನಿಮಿಷ ಕೇಳಿ ಸರ್, BLOs ಆರ್ ಅವರ್ ಗೌರ್ಮೆಂಟ್ ಎಂಪ್ಲಾಯೀಸ್. ಅದು ನಾನು ಹೇಳ್ತಾ ಇಲ್ಲ. ಆದರೆ ವಿ ಹ್ಯಾಂಡ್ ದೆಮ್ ಓವರ್. ಈಗ ಕರ್ನಾಟಕ ಈಗ CEO ಯಾರು? ಅನ್ಬು ಕುಮಾರ್ ಅವರು ಆಯೋಗಕ್ಕೆ ನಾವು ಕೊಟ್ಟಿದ್ದೀವಿ, ಡೆಪ್ಯೂಟೇಷನ್ ಮೇಲಿದ್ದಾರೆ. ಅವ್ರ ಮಾತು ಕೇಳಬೇಕು, ನಮ್ಮ ಮಾತು ಕೇಳೋದಿಲ್ಲ. ಆಮೇಲೆ ಮಾನದಂಡದ ಪ್ರಕಾರ BLOಗಳು ಮಾಡಬೇಕು. ಅದು ಮಾನದಂಡ ನಮ್ಮದಲ್ಲ ಅಲ್ಲ, ಅದು ಅವ್ರದ್ದು. ಇನ್ನೊಂದು ಮತ್ತು ಮಾಡ್ತಾ ಇದ್ರೆ ಸಂಪೂರ್ಣ ಇಲ್ಲ. ಈಗಾಗಲೇ ಕಂಪ್ಲೇಂಟ್ ಮಾಡಲಿ. ಮತ್ತು SIR 50% ಆಫ್ ದ ಎನ್ಯುಮರೇಷನ್ ಫಾರ್ಮ್ಸ್ ಹ್ಯಾವ್ ಆಲ್ರೆಡಿ ಬಿನ್ ಡಿಸ್ಟ್ರಿಬ್ಯೂಟೆಡ್ ಇನ್ ವೇರಿಯಸ್ ಡಿಸ್ಟ್ರಿಕ್ಟ್ಸ್. ಟಾರ್ಗೆಟ್ ಇಸ್ 2-3 ಡೇಸಲ್ಲಿ ಮನೆಗೆ ತೆರಳಿ ಅವರು ಎನ್ಯುಮರೇಷನ್ ಫಾರ್ಮ್ಸು ಭಾಳ ವೇಗವಾಗಿ ಕೊಡ್ತಾ ಇದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ನಾನು ಮೊನ್ನೆ ರಾಯಚೂರಿಗೆ ಹೋಗಿದ್ದೆ, ಆಮೇಲೆ ಕೊಪ್ಪಳಕ್ಕೆ ಹೋಗಿದ್ದೆ. ಅಲ್ಲಿ ನಿಯರ್ಲಿ 60% ಆಫ್ ದ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್. ನಾನು ಸೇಡಮಲ್ಲಿ ಚೆಕ್ ಮಾಡಿ 70% ಆಫ್ ದ ಎನ್ಯುಮರೇಷನ್ ಫಾರ್ಮ್ಸ್ ಹ್ಯಾವ್ ಬಿನ್ ಡಿಸ್ಟ್ರಿಬ್ಯೂಟೆಡ್. ಸರಿಯಾಗಿ ನಡೀತಾ ಇಲ್ಲ ಅಂತ ಹೆಂಗೆ? ಡೋರ್ ಟು ಡೋರ್ ಹೋಗದೇ ಇದ್ರೆ ನೀವು 70% ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಒಂದು ನಿಮಿಷ ಅದಕ್ಕೆ ನೀವು ಹೇಳಿದ ಸರ್, ಒಂದು ನಿಮಿಷ ಇಲ್ಲ, ಒಂದು ನಿಮಿಷ ಇವರೇ ಕುಲಕರ್ಣಿ ಅವರೇ, ಒಂದು ನಿಮಿಷ ಸರ್, ಒಂದು ನಿಮಿಷ. ಇವತ್ತು ಕಮ್ಯುನಿಟಿ ಹಾಲ್ಗಳಿರ್ಬೋದು, ಬೇರೆ ಕಡೆ ಇರ್ಬೋದು, ಜನ ಹೋಗಿ ಒಂದೇ ಸರಿ ಮಾಡ್ತಾ ಇದ್ದಾರೆ ಅಂದರೆ ಜನರಲ್ಲಿ ಆತಂಕ ಇದೆ ಅಂತ ಅರ್ಥ ಅಲ್ವಾ? ಈ ಆತಂಕಕ್ಕೆ ಕಾರಣ ಯಾರು? ಚುನಾವಣೆ ಆಯೋಗ ಅಲ್ಲ? ಭಾಳ ಸ್ಪಷ್ಟವಾಗಿ ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ನಾವು ಚೀಫ್ ಎಲೆಕ್ಷನ್ ಕಮಿಷನಿಗೆ ಕೇಳಿದ್ವಿ. ನಾನೇ ಖುದ್ದಾಗಿ ಹೋಗಿ ಡೆಲ್ಲಿಗೆ ಟೈಮ್ ಕೇಳಿದ್ರೆ ಟೈಮ್ ಕೊಟ್ಟಿಲ್ಲ ನಮಗೆ. ಅದು ನೀವು ಏನೇನಿದೆ ಪಾರದರ್ಶಕವಾಗಿ ಮಾಡಿ, ಕರೆಕ್ಟಾಗಿ ಮಾಡಿ, ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ನೀವು ಕಸ್ಕೊಳ್ಳೋ ಅಧಿಕಾರ ನಿಮಗಿಲ್ಲ ಅಂದ್ಬಿಟ್ಟು. ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದ್ರೇನು, ಸಾಫ್ಟ್ವೇರ್ ಯಾವುದು ಯೂಸ್ ಮಾಡ್ತಾ ಇದ್ದೀರಾ, ಹಿಯರಿಂಗ್ ಮಾಡಲಾರ್ದೆ ಕೊಡಬಾರ್ದು, ಟ್ರಿಬ್ಯುನಲ್ ಸೆಟ್ಟಿಂಗ್ ಬಗ್ಗೆ ಇರ್ಬೋದು, ಇದೆಲ್ಲನೂ ಕೂಡ ಅವರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ವಿ. ನನಗೆ ಟೈಮ್ ಕೊಟ್ಟೇ ಇಲ್ಲ. ಇವತ್ತು ವಿಜೇಂದ್ರಾಗೆ ಹೆಂಗೆ ಟೈಮ್ ಕೊಟ್ಟರು? ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ನಮ್ಮ ಒಂದು ಸರ್ಕಾರದ ಕ್ಯಾಬಿನೆಟ್ ಡಿಸಿಷನನ್ನು ನಾವು ಅವರಿಗೆ ವೈಯಕ್ತಿಕವಾಗಿ ಅಧಿಕೃತವಾಗಿ ಹೋಗಿ ಕೊಡಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ನಮಗೆ ಟೈಮ್ ಕೊಡಲ್ಲ. ವಿರೋಧ ಪಕ್ಷದವರಿಗೆ ಕೊಡ್ತಾರೆ ಅಂದರೆ ಯಾರ ಕೈಗೊಂಬೇರಿ ಇವರು? ಏನಾಯಿತು? ಬಿಹಾರ್ನಲ್ಲಿ ಏನಾಯಿತು? ಕೇರಳನಲ್ಲಿ ಏನಾಯಿತು? ತಮಿಳ್ನಾಡುನಲ್ಲಿ ಏನಾಯಿತು? ಬೆಂಗಾಲ್ನಲ್ಲಿ ಏನಾಯಿತು? 91 lakh ಪೀಪಲ್ ವೇರ್ ಲೆಫ್ಟ್ ಔಟ್ ಆಫ್ ದ ವೋಟರ್ ಲಿಸ್ಟ್. ಅದರಲ್ಲಿ 30 ಲಕ್ಷ ಜನ ಟ್ರಿಬ್ಯುನಲಿಗೆ ಹೋದರು. ಎಷ್ಟು ಜನ ಆದರೂ? 1604 ಜನಕ್ಕೆ ಮಾತ್ರ ಮತದಾನದ ಹಕ್ಕು ಸಿಕ್ತು ಅವರಿಗೆ. ಒಂದು ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ದರು, ಶಿವಜ್ಞಾನಮ್ ಅಂತ. ಅವರು ರಾಜೀನಾಮೆ ಕೊಟ್ಬಿಟ್ರು. ಇದೆಲ್ಲ ಮಾಡಲಿಕ್ಕಾಗಲ್ಲ ನನಗೆ 15 ದಿನದಲ್ಲಿ, ಇದು ಮಾಡಬೇಕು ಅಂದರೆ ನಮ್ಗೆ 4 ವರ್ಷ ಬೇಕು ಅಂತ. ಯಾರು ಹೊಣೆಗಾರರು ಸರ್? ಕಾಂಗ್ರೆಸ್ ಪಕ್ಷನಾ? ಇಸ್ ಇಟ್ ಅವರ್ ರೆಸ್ಪಾನ್ಸಿಬಿಲಿಟಿ? ಪಾರದರ್ಶಕವಾಗಿ ಮಾಡಿ, ಯಾರದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾರು ನಾಗರಿಕನಿದ್ದಾನೆ ಅವರಿಗೆ ಹಕ್ಕು ಕೊಡಬೇಕು ನೀವು ಮತದಾನದಂತ ಕೇಳ್ತಾ ಇರೋದು. ಪಾರದರ್ಶಕತೆ ನಾವು ಕೇಳ್ತಾ ಇದ್ದೀವಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರಲ್ಲ ಸರಿಪಡಿಸ್ಬೇಕು ಅಂತ. ಇವನ್ ವಿ ಆರ್ ಆಲ್ಸೋ ಸೇಯಿಂಗ್ ಸರಿಪಡಿಸಿ, ರದ್ದು ಮಾಡಿಬಿಟ್ಟು ಕರ್ನಾಟಕ ಸರ್ಕಾರ ಏನು 12 ಪ್ರಶ್ನೆಗಳು ಕೇಳಿದೆ ನಿಮಗೆ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಪಾರದರ್ಶಕವಾಗಿ ಮಾಡಿ, ಮನೆಗೆ ಹೋಗಿ ಮಾಡಿ. ನಾವು ಅದೇ ಹೇಳ್ತಾ ಇರೋದು. ಅವ್ರಿಗೆ ಹೆಂಗ್ರಿ ಟೈಮ್ ಸಿಕ್ತು, ನಮ್ಗೆ ಹೆಂಗೆ ಟೈಮ್ ಕೊಡ್ತಾ ಇಲ್ಲ? ಆಮೇಲೆ ಇನ್ನೊಂದು 4th largest ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಪತ್ರ ಬರೆದೆ. EVMಗಳನ್ನು ಎಥಿಕಲ್ ಹ್ಯಾಕಿಂಗ್ ಮಾಡಿಸಿ ಅಂತ. ಮಾಡಿದ್ರಾ? ಮಾಡಿಲ್ಲ. ಫಾರ್ಮ್ 6-7 ಮಿಸ್ಯೂಸ್ ಮಾಡಿದ್ರು. ಮಹದೇವಪುರ ಪ್ರೂವ್ ಆಯಿತಾ? ಎಲ್ಲದು ಬಿಟ್ಬಿಡಿ, ಆಳಂದು ಪ್ರೂವ್ ಆಯಿತಾ?
22,000 ಪೇಜ್. ಯಾರು A1 A2 ಬಿ ಜೆ ಪಿಯವರ. ಅದಾದಮೇಲೆ ಸಾಹೇಬ್ರು ಹೇಳ್ದಂಗೆ ಈ ಚೀಫ್ ಎಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಬದಲಾವಣೆ ಮಾಡಿದ್ರೆ ಚೀಫ್ ಜಸ್ಟಿಸಿಗೆ ತೆಗೆದ್ಬಿಟ್ಟು ಅವ್ರು ಯಾವುದೋ ಒಂದು ಕ್ಯಾಬಿನೆಟ್ ಯೂನಿಯನ್ ಕ್ಯಾಬಿನೆಟಿಗೆ ಹಾಕಿದ್ದಾರೆ. ಅವ್ರು ಯಾರು ಮಾತು ಕೇಳೋದು? ಪ್ರೈಮ್ ಮಿನಿಸ್ಟರ್ ಮಾತು ಕೇಳೋದು. 2:1 ಆಯಿತಾ ಅಲ್ಲಿ. ಅದಾದಮೇಲೆ ಏನು ಮಾಡಿದ್ರು? ಜುಡಿಷಿಯಲ್ ಇಮ್ಯುನಿಟಿ ತಂದರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಏನಾದರೂ ಅವರು ಈ ಎಲೆಕ್ಷನ್ ಪ್ರಕ್ರಿಯೆ ಮಾಡಬೇಕಾದಾಗ ಅವ್ರು ಏನೇ ಮಾಡಿದ್ರೂ ಕೂಡ ಯಾವ ಕೋರ್ಟ್ನಲ್ಲೂ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಜುಡಿಷಿಯಲ್ ಇಮ್ಯುನಿಟಿ ಫಾರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? 70 ಜನ MP ಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡಿದ್ರು. ತಮ್ಗೆ ನೆನಪಿರ್ಬೋದು, ಅದು ಸಂವಿಧಾನಿಕವಾಗ. ಅದಾದಮೇಲೆ ಅಂತಂದರು ನಿಮಗೆ SIR ತಂದರು. ಬಿಹಾರ್ನಲ್ಲಿ ಒಂದು ಸಣ್ಣ ಪ್ರಯೋಗ ನಡೆಸಿದ್ರು, ಸಕ್ಸಸ್ ಆಯಿತು. ಕೇರಳನಲ್ಲಿ ಎಚ್ಚೆತ್ಕೊಂಡ್ಬಿಟ್ಟು ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು PDOಗಳ ಮುಖಾಂತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಮ್ಮಿ ಆಯಿತು. ಅಲ್ಲಿ ಕಲ್ತರು. ಮತ್ತು ತಮಿಳ್ನಾಡಿಗೆ ಹೋದರು, ಅಲ್ಲೇನೋ ಒಂದು ಪ್ರಯೋಗ ಮಾಡಿದ್ರು, ಸಕ್ಸಸ್ ಆಯಿತು. ಮತ್ತು ಈ 3 ರಾಜ್ಯದಲ್ಲಿ ಏನು ಲೋಪಗಳಿತ್ತು ಅದು ನ್ಯೂನತೆಗಳನ್ನು ಬೆಂಗಾಲ್ನಲ್ಲಿ ಸರಿಪಡಿಸಿದ್ರು. ಏನಂತ? ಲಾಜಿಕಲ್ ಡಿಸ್ಕ್ರಪೆನ್ಸಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಲಾಜಿಕಲ್ ಡಿಸ್ಕ್ರಪೆನ್ಸಿ? ಚೀಫ್ ಎಲೆಕ್ಷನ್ ಕಮಿಷನರ್ ಈಗಲೂ ನನಗೆ ಹೇಳಿಬಿಡ್ಲಿ, ನಾನು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀನಿ. ದೇರ್ ಈಸ್ ನೋ ಡೆಫಿನಿಷನ್. ನಿಮ್ಮದು ಹೆಸರು ದತ್ತಾತ್ರೇಯ, ನೀವು ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆದರೆ ನಿಮ್ದು ಹೋಯ್ತು. ಪ್ರಿಯಾಂಕ್ ನಂದು ಒತ್ತಕ್ಷರ ಕನೇ ಬಂದುಬಿಟ್ರೆ ವಿತೌಟ್ ಒತ್ತಕ್ಷರ ಇದು ಡಿಸ್ಕ್ರಪೆನ್ಸಿ ಇದೆ ಅಂದ್ಬಿಟ್ಟು ಟ್ರಿಬ್ಯುನಲಿಗೆ ಟ್ರಿಬ್ಯುನಲಿಗೆ ಕಳಿಸ್ತಾರೆ. ಟ್ರಿಬ್ಯುನಲ್ನಲ್ಲಿ ಒಂದೇ ಜಡ್ಜ್ ಇರೋದು. ಹೆಂಗಾಗ್ತದೆ? ಆಲ್ ದಿಸ್ ಈಸ್ ಕಾನ್ಸ್ಟಿಟ್ಯೂಷನಲ್ಲ. ಅದು ವೋಟ್ ಚೋರಿ ಆಯಿತಾ? ವೋಟ್ ಚೋರಿ ಅಲ್ವಾ ಇದು? ಮತ್ತು ಚಂದಾ ಚೋರಿನೂ ಕರೆಕ್ಟು. ಯಾರು ಮಾಡಿದ್ದು? ನಾವು ಮಾಡಿದ್ದಾ? ಅವರೇ ತಾನೇ. ಈಗ SITನೂ ರಚನೆ ಮಾಡಿದ್ದು ಅವ್ರ ಸರ್ಕಾರ, ಹೆಸರುಗಳು ಬರ್ತಾ ಇರೋದು ಅವ್ರ ಸರ್ಕಾರ. ಇದಕ್ಕೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ವರ್ಡಿಕ್ಟ್ ಬಂದಾಗ ಮೋದಿಯವರಿಗೆ ಜಯವಾಗಲಿ ಅಂತ ಹೇಳಿದ್ದು ಅವರು. ಮೋದಿಯವರೇ ಏನು ಬಂದು ಅಡಿಗಲ್ಲಿ ಹಾಕಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ಧ್ವಜ ಹಾರಿಸಿದ್ರು, ಎಲ್ಲನೂ ಅವರೇ ಮಾಡಿದ್ದು. ಕ್ರೆಡಿಟ್ ಎಲ್ಲ ಅವರಿಗೆ ಬಂತು. ಆದರೆ ಚಂದಾ ಚೋರಿ ಆದಾಗ ಮಾತ್ರ ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ? ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ನಮ್ಮ 1 2 3 ಚಂಪಕ್ರಾಯ್ ಯಾರು? ನಿಮ್ಮ ಯಾವುದು ಗಣೇಶ್ ಜಿ ಅಂತೆ ಸರ್. ಇವರಿಗೆಲ್ಲ ದೇವ್ರ ಹತ್ರ ಕಳ್ತನ ಮಾಡಿಬಿಟ್ಟು ಜಿ ಬೇರೆ ಇವರಿಗೆ. ಕರ್ನಾಟಕದ ಹೆಸರು ಹಾಳು ಮಾಡೋಕ್ಕೆ ಬಂದಿರೋದು ಇವರು. ಮತ್ತು ಇನ್ನೊಬ್ಬ ಮಿಶ್ರಾ, ಹಾಂ, ಗೋಪಾಲ್ ಜಿ. ಎಲ್ಲ ಜಿಗಳೇ, ಎಲ್ಲ ಜಿನೂ ಹಿಂಗೆ ರೀ. ಮೋಹನ್ ಜಿ, ಹೊಸಬಾಳೆ ಜಿ ಎಲ್ಲ ಈಗ ಸಮಾಜದಲ್ಲಿ ವಿಷ ಬೀಜ ಬಿಟ್ಬಿಟ್ಟು ಜಿ ಬೇರೆ ಅನ್ಸ್ಕೊಳೋದು ಇವರು. ಬಿಟ್ಬಿಡಿ. ನಾವು ಹೇಳ್ತಾ ಇರೋದು ವೋಟ್ ಚೋರಿನೂ ಪ್ರೂವ್ ಆಗಿದೆ, ನಿಮ್ಮ ಚಂದಾ ಚೋರಿನೂ ಪ್ರೂವ್ ಆಗಿದೆ. ನೀರು ಬಿಟ್ಟಿದ್ದಾರೆ. ಇಲ್ಲ, ಅದು ಬಂದರೆ ಖಂಡಿತವಾಗಿ ಈಗಾಗಲೇ ನಾವು ಪತ್ರ ಬರೆದಿದ್ದೀವಿ. ನಮ್ಮ ಸರ್ಕಾರದಿಂದ ಎಲ್ಲ ನೆರೆ ರಾಜ್ಯಕ್ಕೆ ನಾವು ಬರೆದಿದ್ದೀವಿ. ಈ ನಾಳೆ ಅದ್ರ ಬಗ್ಗೆ ಚರ್ಚೆ ಇದೆ. ವಿಭಾಗ ಮಟ್ಟದ ಇದೆ ಅದು, ಕಲಬುರಗಿದು ಅಷ್ಟೇ ಅಲ್ಲ, ಇಡೀ ಕಲಬುರಗಿ ವಿಭಾಗ ಮಟ್ಟದ್ದು ಚರ್ಚೆ ಇದೆ. ಅದರಲ್ಲಿ ಈಗಾಗಲೇ ಎಲ್ಲೆಲ್ಲಿ ನಾವು ಏನೇನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮಗೆ ಇಡೀ ನಮ್ಮ ಈ ರಾಜ್ಯದಲ್ಲಿ ನಾವು ಏನು ಆಲ್ಟರ್ನೇಟಿವ್ ಮಾಡಬೇಕು, ಅಲ್ಲಿ ಏನು ಆಲ್ಟರ್ನೇಟಿವ್ ಕ್ರಾಪಿಂಗ್ ಮಾಡಬೇಕು, ಇದು ದಿಸ್ ಈಸ್ ಬೇಸಿಕಲಿ ಏನಂತಂದರೆ ನಾವು ಈ ಬರ ಒಂದು ವೇಳೆ ಬಂದರೆ ನಾವು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು, ಇದು ಡ್ರಾಟ್ ಮಿಟಿಗೇಟಿಂಗ್ ಒಂದು ಮೀಟಿಂಗನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಡಿವಿಷನ್ ಹೆಡ್ ಕ್ವಾರ್ಟರ್ಲಿ ಮಾಡಬೇಕು ಅಂತ ಮಾನ್ಯ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ಬರ್ತಾರೆ. ಅದನ್ನು ಮಾಡ್ತಾ ಇದೀವಲ್ಲ ಬೇಗ ಹೈಯೆಸ್ಟ್. ಈಗಾಗಲೇ 4 ಹೊಸದನ್ನು ನಾವು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ. ಇಲ್ಲಿ ಗೊತ್ತಿದೆ. ನಂದು ಒಂದೇ ಮನವಿ ತಮ್ಮ ಹತ್ರ, ಈಗ CM ಅವ್ರು ಹೋಗಲಿ, ಈಗ ಮತ್ತೆ ಮುಂದಿನ ವಾರ ಬರ್ತಾಯಿದ್ದೀನಿ. ಆವಾಗ ಎಲ್ಲ ಸಂಪೂರ್ಣವಾಗಿ ನಿಮ್ದು ಏನೇ ಪ್ರಶ್ನೆ ಗೃಹ ಇಲಾಖೆ ಬಗ್ಗೆ ಇರ್ಬೋದು, ನಮ್ಮ ನ್ಯೂನತೆ, ನೀವಂತೂ ನಮಗೆ ಯಾವತ್ತೂ ಸಭಾಷಗಿರಿ ಕೊಡೋದಿಲ್ಲ. ಬಟ್ ನಿಮ್ಮದೇನೇ ನಿಮ್ಮ ಸಲಹೆ ಇರ್ಬೋದು, ಸಮಸ್ಯೆ ಇರ್ಬೋದು, ಅದು ನಿಮ್ಮ ಹತ್ರ ಕೇಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕ್ತಿದಂತೆ. ಇವತ್ತು ಒಂದಿನ ಬಿಟ್ಬಿಡಿ ನಮಗೆ. ಎಸ್ ಇಲ್ಲ ಬಂದಿದೆ. ನಾನು ಹೇಳಿದ್ದೆ ಲಾಸ್ಟ್ ಟೈಮು ತಾವು ಕೇಳಿದ್ರಿ. ಮುಖ್ಯಮಂತ್ರಿಗಳ ಹತ್ರ ಈಗ ಇರೋದೇ 2 ಕಾಪಿ ಸರ್, 2 ಮುಖ್ಯಮಂತ್ರಿಗಳ ಹತ್ರ ಇದೆ.
ಈಗ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವ್ರ ಹತ್ರ ಮನವಿ ಮಾಡ್ಕೋತೀನಿ, ಅದೇನಿದೆ ಅಂತ ಹೊರಗೆ ಬರಲಿ. ನನ್ನ ತಪ್ಪಿದ್ರೆ ನಂದಿರಲಿ, ಅವ್ರದ್ದಿದ್ರೆ ಅವ್ರಿರಲಿ. ಅಯ್ಯೋ, ಯಾರ ಜೊತೆ ಜಗಳ ಆಡ್ಲತ್ತೀನಿ ಗೊತ್ತೇನಪ್ಪ ನಿಮಗೆ? ಯಾರ್ಯಾರ ಕೈವಾಡ ಇದೆ ಗೊತ್ತಾದ್ರಲ್ಲಿ ಓಪನ್ ಆಗುತ್ತೆ. ಸಮಯ, ಸಂದರ್ಭ, ಸನ್ನಿವೇಶ ಎಲ್ಲ ಆಗುತ್ತೆ ಸರ್. ಯಾಕೆ? ಥ್ಯಾಂಕ್ ಯು. ಏನಾಗಿದೆ ಅಪ್ಪ? ಎಲ್ಲರದು ರೆಕ್ರೂಟ್ಮೆಂಟು ಮಾಡಿಸಿದ್ದೀನಿ, ಏನೂ ಆಗಿಲ್ಲ ಅಂದರೆ ಅದಾದಮೇಲೆ ಮತ್ತು ಒಂದೇ ತಿಂಗಳಲ್ಲಿ 7,000 ಹುದ್ದೆಗಳಿಗೆ ನಾನು ಕಳಿಸಿದ್ದೀನಿ ಆರೋಪಿಗಳಿಗೆ. ಅದು SIT-ನಲ್ಲಿರೋದು. ಇನ್ನು ಗುರುಗಳೇ 2 ವಾರ ಆಗಿರೋದು. ಅದು ಆಗಿರ್ಬೋದು. ನಾನು ಇಲಾಖೆ ತೊಗೊಂಡು 3 ವಾರ ಆಗಿದೆ ಅಲ್ಲ ಸರ್, 3 ವಾರ ಆಗಿದೆ. ನನಗೆ ಸುಮಾರು ಒಂದು 13 ಯೂನಿಟ್ಗಳು ಬರ್ತವೆ. ನಾನು ಬರೀ 7 ಯೂನಿಟ್ಗಳು ರಿವ್ಯೂ ಮುಗಿಸಿರೋದು. ಅದಾದಮೇಲೆ ಎಲ್ಲ 13-18 ಯೂನಿಟ್ ಮುಗಿಸಾದ್ಮೇಲೆ SIT ಕೇಸಸ್ಸು, CID ಕೇಸಸ್ಸಿಗೆ ಬರ್ತೀನಿ. ಎಷ್ಟು ಹಂಚ್ಕೋಬೋದು ನಿಮ್ಮ ಹತ್ರ ಮಾಹಿತಿ ಅಷ್ಟು ಹಂಚ್ಕೋತೀನಿ. ಸ್ವಲ್ಪ ಟೈಮ್ ಕೊಡಿ. ಯಾವುದು ಸರ್? ನಾನು ಹೇಳ್ದಂಗೆ ಗೃಹ ಇಲಾಖೆ ಚರ್ಚೆ ನೆಕ್ಸ್ಟ್ ವೀಕ್. ಸ್ವಲ್ಪ ಅಧ್ಯಯನ ಮಾಡೋಕ್ಕೆ ಟೈಮ್ ಕೊಡಿ ಪ್ಲೀಸ್. ಥ್ಯಾಂಕ್ ಯು. ಯಾಕಂದರೆ ನಿಮ್ಮ ಹತ್ರ ಗುದ್ದಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಆಯುಧ ಎಲ್ಲ ರೆಡಿ ಹಾಕ್ಕೊಂಡು ಬರ್ತೀನಿ ನಾನು ಮುಂದಿನ ವಾರ. ಎಲ್ಲನೂ ನಂದು ಒಂದೇ ಮನವಿ, ನಮ್ಮ ಸ್ನೇಹಿತರ ಹತ್ರ ನಾಳೆ ಮುಖ್ಯಮಂತ್ರಿಗಳದ್ದು ಭೇಟಿ ಮುಗಿಸ್ಲಿ, ಅವ್ರದ್ದೇನು ಮಾಹಿತಿ ಇದೆ ಪಡ್ಕೊಳ್ಳಿ. ನಿಮ್ಮ ಬೇಡಿಕೆ ಏನು ನಮ್ಮ ಜಿಲ್ಲೆಗಿದೆ ಅದನ್ನು ಪ್ರಸ್ತಾಪ ಮಾಡಿ, ತೊಂದರೆ ಇಲ್ಲ. ಏನಿದ್ರೂ ಕೂಡ ಮೊದಲನೇ ಬಾರಿ ಬರ್ತಾಯಿದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ನಾವು ಇದು ಮಾಡೋಣ. ನೀವು ಎಷ್ಟು ಒಳ್ಳೆಯದಾಗಿ ನೀವು ಅವರಿಗೆ ಸಲಹೆ ನೀಡ್ತೀರಾ ಅಷ್ಟೇ ಒಳ್ಳೇದು ನಮಗೆ ಆಗ್ತದೆ. ನಾವೆಲ್ಲರೂ ಹೋಗಿ ಅವ್ರಿಗೆ ಕೇಳ್ಬೋದು ಹೆಚ್ಚು ಅನುದಾನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ನೈಟ್ ಆ್ಯಂಡ್ ಸಾರಿ ಅಗೇನ್. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.